ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟಾರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತಿನ ಮ್ಯಾಚ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸಿರುವಂಥ ಮ್ಯಾಚ್, ಒಳ್ಳೆ ಮಜಾ ಬರುವಂಥ ಮ್ಯಾಚ್, ಒಳ್ಳೆ ಫೀಲ್ ಕೊಡುವಂಥ ಮ್ಯಾಚ್ ಇದೆ ಇವತ್ತು. ಪಾಕಿಸ್ತಾನ್ ಅಗೇನ್ಸ್ಟ್ ಶ್ರೀಲಂಕಾ ಹೋಮ್ ಟೀಮ್ ಮೇಲೆ ಆಡ್ತಾ ಇರುವಂಥ ಮ್ಯಾಚ್ ಇದು. ಪಾಕಿಸ್ತಾನಿಗೆ ಗೆಲ್ಲೇಬೇಕು, ಕ್ವಾಲಿಫೈ ಆಗಬೇಕು ಅಂತಂದ್ರೆ ಸೀನು ಆ ಥರ ಬಂದ್ಬಿಟ್ಟು ಕೂತ್ಕೊಂಡಿದೆ. ನಿನ್ನೆ ಮ್ಯಾಚ್ನ ನ್ಯೂಜಿಲ್ಯಾಂಡ್ ಅವರು ಸೋಲ್ತಾ ಇದ್ದಂಗೆ ಇವತ್ತು ಅವರು ಕೂಡ ಪುಕ ಅಂತ ಇರ್ತೈತೆ. ಅವರು ಕೂಡ ಇವತ್ತು ಕೂತ್ಕೊಂಡು ಮ್ಯಾಚ್ ನೋಡಬೇಕು. ನಿನ್ನೆ ಏನಾದ್ರು ಗೆದ್ದಿತ್ತು ಅಂತಂದರೆ ಪಾಕಿಸ್ತಾನದವರು ಹೋಗ್ಬಿಟ್ಟಿರೋರು. ಇವತ್ತು ನೋಡಿ, ಇವತ್ತು ಅವ್ರು ಹೋಗೋವಂಥ ಚಾನ್ಸ್ ಇದೆ. ಇನ್ ಕೇಸ್ ಏನಾದ್ರು ಈ ಥರ ಸಿನಾರಿಯೋ ಆಯಿತು ಅಂತ ಅಂದಾಗ ಪಾಯಿಂಟ್ಸ್ ಟೇಬಲಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ನೋಡ್ತಾ ಇರ್ಬೋದು. ಇರೋದು ಎರಡೇ ಮ್ಯಾಚ್ ಸೂಪರ್ 8 ಸ್ಟೇಜಲ್ಲಿ. ನಾಳೆ ಒಂದು ಮ್ಯಾಚು, ಇವತ್ತೊಂದು ಮ್ಯಾಚು. ನಾಳೆ ಮ್ಯಾಚು ಸಿಕ್ಕಾಪಟ್ಟೆ ಕ್ರೂಷಿಯಲ್, ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸು. ಅದ್ರಲ್ಲಿ ರಿಟರ್ನ್ ರೇಟ್ ಎಲ್ಲ ಏನು ಮ್ಯಾಟ್ರಿಗೆ ಬರ್ದಿಲ್ಲ. ಯಾರು ಗೆಲ್ತಾರೋ ಅವ್ರು ಥ್ರೂ ಅಷ್ಟೇ. ಸೌತ್ ಆಫ್ರಿಕಾ ಹೋಗಿದ್ರೆ ಅವ್ರ ಜೊತೆಗೆ ಇಂಡಿಯಾ ಹೋಗ್ತಾರ, ವೆಸ್ಟ್ ಇಂಡೀಸ್ ಹೋಗ್ತಾರ. ನೆಟ್ ರೇಟ್ ಏನು ಕೂಡ ಮ್ಯಾಟ್ರಿಗೆ ಬರ್ದಿಲ್ಲ. ನೆಟ್ ರೇಟ್ ನಾವು ಅನ್ಕೊಂಡಿದ್ದೇನು ಅಂದರೆ ಫಸ್ಟು ಅವರಿಗೆ ಮ್ಯಾಟ್ರಿಗೆ ಬರುತ್ತೆ ಅಂತ, ಇಂಡಿಯಾಗೆ ವೆಸ್ಟ್ ಇಂಡೀಸ್ಗೆ ಮ್ಯಾಟ್ರಿಗೆ ಬಂದ್ಬಿಡ್ಬೋದು ಅಂತ. ಸೌತ್ ಆಫ್ರಿಕಾ ಏನಾದ್ರು ಸೋತಿತ್ತು ಅಂತ ಅಂದಾಗ, ಬಟ್ ಅಲ್ಲಿ ಮ್ಯಾಟ್ರಿಗೆ ಬರಲಿಲ್ಲ. ಸೀನ್ ಆ ಥರ ಆಗೋಯ್ತು. ಬಟ್ ಇಲ್ಲಿ ನೋಡ್ತು ಅಂದರೆ ಗ್ರೂಪ್ 2 ಅಲ್ಲಿ ನೆಟ್ಟಿಗೆ ಬಂದ್ಬಿಟ್ಟು ಕೂತ್ಕೊಂಡೈತೆ ನೆಟ್ ರನ್ ರೇಟು. ಇಂಗ್ಲೆಂಡ್ ಥ್ರೂ 3-3 ಗೆದ್ದಿರೋದ್ರಿಂದ ಕ್ವಾಲಿಟಿ ಟೀಮ್ ತರ ಕಾಣಿಸ್ತಾ ಇದೆ. ಸೌತ್ ಆಫ್ರಿಕಾನು ಕೂಡ ಸೈಕಾಗಿ ಕಾಣಿಸ್ಕೊಂತ ಇದೆ. ಸೌತ್ ಆಫ್ರಿಕಾನು ಕೂಡ 3-3 ಹೊಡೆಯೋದಂಗೇನೋ ಡೌಟ್ ಕಾಣಿಸ್ತಾ ಇಲ್ಲ. ಅವರು ಕೂಡ 6 ಪಾಯಿಂಟ್ಸ್ ಇಟ್ಕೊಂತಾರೆ ಅಂಡ್ ಇವರು ಕೂಡ 6 ಪಾಯಿಂಟ್ಸ್ ಇಟ್ಕೊಂಡು ಕ್ವಾಲಿಫೈ ಆಗ್ತಾರೆ. ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಕ್ವಾಲಿಫೈ ಆಗೋದು ಯಾರು ಅಂತಂದ್ರೆ ಇಲ್ಲಿ ಸೌತ್ ಆಫ್ರಿಕಾ ಮತ್ತೆ ಇಂಗ್ಲೆಂಡ್ ಅವರು. ಇಲ್ಲಿ ನ್ಯೂಜಿಲ್ಯಾಂಡು ನೆನ್ನೆ ಮ್ಯಾಚ್ ಸೋದಾದ ನಂತರ 3 ಪಾಯಿಂಟ್ಸ್ಗೆ ಸೆಟಲ್ ಆಗಿದ್ದಾರೆ. 5 ಪಾಯಿಂಟ್ಸಿಗೆ ಸೆಟಲ್ ಆಗಬೇಕಾಗಿದ್ದವ್ರು 3 ಪಾಯಿಂಟಿಗೆ ಸೆಟಲ್ ಆಗಿದ್ದಾರೆ. ಪಾಕಿಸ್ತಾನದವರು 1 ಮ್ಯಾಚ್ ಏನಾದ್ರು ಗೆಲ್ತು ಅಂತ ಅಂದರೆ ಅವರು ಈಕ್ವಲ್ ಮಾಡ್ತಾರೆ ನ್ಯೂಜಿಲ್ಯಾಂಡ್ ಅವರ ಒಂದು ಪಾಯಿಂಟ್ಸ್ನ. 3 ಪಾಯಿಂಟ್ಸ್ನ ಈಕ್ವಲ್ ಮಾಡೋದ್ರ ಜೊತೆಗೆ ನೆಟ್ ರನ್ ರೇಟ್ನ ಮ್ಯಾಟ್ರಿಗೆ ಬರ್ಸ್ಕೊಂತಾರೆ. ಸೊ ಲಾಸ್ಟ್ ಮ್ಯಾಚು ಪಾಕಿಸ್ತಾನದವರು ಒಂಥರ ಏನು ಹೆವಿ ಮಾರ್ಜಿನಲ್ಲಿ ಏನು ಸೋತಿಲ್ಲ, ಪಾಕಿಸ್ತಾನದವರು ಸೋತಿದ್ರು ಕೂಡ. ಸೊ ಅದಕ್ಕೋಸ್ಕರ ಅವರ ನೆಟ್ ರನ್ ರೇಟ್ ಅನ್ನೋದು ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಏನಿಲ್ಲ, ನೆಗೆಟಿವ್ ಆಗಿದೆ. ಸಿಕ್ಕಾಪಟ್ಟೆ ಏನು -3 ಪಾಯಿಂಟ್ ಸಮ್ವಾಟ್ ಅರೌಂಡ್ ಆ ಥರ ಏನು ಡಿಫ್ರೆನ್ಸ್ ಇಲ್ಲ. ಸೊ ಒಂದು ರೇಂಜಿಗಿದೆ. ಆಡಿರೋದೇ ಒಂದು ಮ್ಯಾಚ್, ಏನು ಬದನೇಕ ಒಂದು ಮ್ಯಾಚಲ್ಲಿ ಮಳೆ ಬಂದು ನಿಂತೋಯ್ತಲ್ಲ ನ್ಯೂಜಿಲ್ಯಾಂಡ್ ಅಗೇನ್ಸ್ಟು. ಆ ಮ್ಯಾಚ್ ಆಗಿತ್ತು ಅಂದರೆ ಒಂದು ರೇಂಜಿಗೆ ಕ್ಲಾರಿಟಿ ಕರೆಕ್ಟಾಗಿ ಸಿಕ್ಬಿಟ್ಟಿರೋದು. ಆ ಮ್ಯಾಚ್ ಆಗದೇ ಇದ್ದಿದ್ದರಿಂದ ನೆಟ್ ರನ್ ರೇಟಿಗೆ ಇಲ್ಲಿ ಬಂದು ಕೂತ್ಕೊಂಡಿದೆ. ಆ ಮ್ಯಾಚ್ ಏನೋ ಇನ್ ಕೇಸ್ ನ್ಯೂಜಿಲ್ಯಾಂಡ್ ಗೆದ್ದಿತ್ತು ಅಂತಂದರೆ ಇಲ್ಲಿ ನೆಟ್ ರನ್ ರೇಟು ಬರ್ತಿಲ್ಲ, ಬದನೇಕಾಗೂ ಬರ್ತಿಲ್ಲ, ಏನೋ ಬರ್ತಿಲ್ಲ. ಕರೆಕ್ಟಾಗಿ ಕ್ವಾಲಿಫೈ ಆಗೋಗ್ಬಿಟ್ರವರು. ಪಾಕಿಸ್ತಾನ ಮುನ್ಕೊಂಡು ಹೊರಟೋಗ್ಬಿಟ್ರು ಅವಾಗಲೇ. ಸೊ ಇಲ್ಲಿ ಸೀನ್ ಏನು ಅಂತಂದರೆ ಇವತ್ತು ಶ್ರೀಲಂಕಾ ಹೋಮ್ ಟೀಮ್ ಏನಾದರೂ 3-3 ಸೋತರು ಅಂತಂದರೆ ಇದಕ್ಕಿಂತ ಒಂದು ಅವಮಾನ ಆಗೋದು ಅದು ಹೋಮಲ್ಲಿ. ಏನು ಇಂಡಿಯಾದಲ್ಲಿ ಆಡ್ತಾ ಇಲ್ಲ ಶ್ರೀಲಂಕಾದವರು. 3-3 ಮ್ಯಾಚ್ ಸೋಲೋದಿದೆಯಲ್ಲ, ಇದಕ್ಕಿಂತ ವರ್ಸ್ಟು ಇನ್ನೂ ಒಂದಿರೋದಿಲ್ಲ. ಪಾಕಿಸ್ತಾನದವ್ರು ಶ್ರೀಲಂಕಾ ಹೊಡೆದ್ರು ಅಂತಂದರೆ ಹೊಡೆದ್ರೆ ಇನ್ಫ್ಯಾಕ್ಟ್ ಏನಾದ್ರೆ ನೆಟ್ ರನ್ ರೇಟ್ ಮ್ಯಾಟ್ರಿಗೆ ಬಂದರೆ ಮಾತ್ರ ಅಂತಲ್ಲ, ಯಾರು ಇನ್ ಕೇಸ್ ಸೋತರು ಅಂತಂದರೆ ಕ್ಲೋಸ್ ಮಾರ್ಜಿನಲ್ಲಿ ಸೋತರು ಕೂಡ ಶ್ರೀಲಂಕಾಗಿದ್ದು ಒಂಥರ ಮುಖಭಂಗಾನೇ. ಪಲ್ಲೆಕಳ್ಳಿ ಸ್ಟೇಡಿಯಮಲ್ಲಿ ಆಗ್ತಾ ಇರುವಂಥ ಮ್ಯಾಚು ಬೆಟರ್ ಬ್ಯಾಟಿಂಗ್ ವಿಕೆಟ್ ಇದೆ. ಸ್ವಲ್ಪ ಹೈ ಸ್ಕೋರಿಂಗ್ ಮ್ಯಾಚ್ಗಳನ್ನು ಕೂಡ ಪಲ್ಲೆಕಳ್ಳಿಲಿ ನಾವು ನೋಡಿದ್ದೀವಿ. ಫಸ್ಟ್ ಬ್ಯಾಟಿಂಗ್ ಆಡೋರು ಗೆದ್ದಿದ್ದಾರೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರು ಕೂಡ ಗೆದ್ದಿದ್ದಾರೆ. ಬಟ್ ಶ್ರೀಲಂಕಾ ಅಂತ ಬಂದಾಗ ಖಂಡಿತ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ನೋಡ್ತಾ ಇರ್ತಾರೆ, ಯಾಕಂದರೆ ಸ್ವಲ್ಪ ಕಂಫರ್ಟಬಲ್ ಆಗಿ ನೋಡಿ. ಈ ಒಂದು ಸೂಪರ್ 8 ಸ್ಟೇಜ್ ನೋಡ್ತು ಅಂತಂದರೆ ಎರಡೇ ಮ್ಯಾಚು ಚೇಸ್ ಮಾಡ್ಬಿಟ್ಟು ಗೆದ್ದಿರೋದು, ಇಂಗ್ಲೆಂಡ್ ಅವ್ರು ಚೇಸ್ ಮಾಡ್ಬಿಟ್ಟು ಗೆದ್ದಿರೋದು, ಎಲ್ಲ ಫಸ್ಟ್ ಬ್ಯಾಟಿಂಗ್ ಆಡೋರನ್ನ ಗೆದ್ದಿರೋದು. ಸೊ ಇದೊಂದು ಪ್ಯಾಟರ್ನ್ ಫಾಲೋ ಅಪ್ ಆಗಿದೆ. ಇಂಗ್ಲೆಂಡ್ ಅವರು ಸ್ವಲ್ಪ ಶಬಾಷ್ ಹೇಳಲೇಬೇಕು, ಯಾಕಂದರೆ ಆ ಥರ ಗೆದ್ದಿದ್ದಾರೆ, ಚೇಸ್ ಮಾಡಿ ಅನ್ಬಿಲಿಯಬಲ್ ಚೇಸ್ ಮಾಡಿದ್ದಾರೆ. 2 ಮ್ಯಾಚನ್ನು ಕೂಡ ಚೇಸ್ ಆಗಿರೋದು ಅನ್ಬಿಲಿಯಬಲ್ ಚೇಸ್ನೇ. ಅದು ಶ್ರೀಲಂಕಾ ನೆಲದಲ್ಲಿ ಚೇಸ್ ಮಾಡಬೇಕು ಅಂತಂದರೆ ಟಫ್ ವಿಕೆಟ್ಗಳಲ್ಲಿ ಸುಮ್ಮನೆ ಮಾತಲ್ವೇ ಅಲ್ಲ, ಅದು ನಾವು ಮಾಡಿ ತೋರಿಸಿದ್ದಾರೆ. ಸೊ ಇಲ್ಲಿ ಚೇಸ್ ಮಾಡ್ತಾರಾ ಅಥವಾ ಡಿಫೆಂಡ್ ಮಾಡ್ತಾರಾ, ಇನ್ ಕೇಸ್ ಮಾಡ್ತೋದ್ರೆ ಯಾವ ಮಾರ್ಜಿನಲ್ಲಿ ಮಾಡಬೇಕು ಅಂತ ಇವತ್ತು ಕ್ವೆಶನ್ ಅಂತೂ ಖಂಡಿತ ನಮ್ಮ ಹುಡುಗರಿಗೆ ಇದ್ದೇ ಇರುತ್ತೆ. ಸೊ ಮಾರ್ಜಿನ್ ವೈಸ್ ನೋಡ್ತು ಅಂತಂದರೆ ನೆಟ್ ರನ್ ರೇಟು 1.390 ಇದೆ. ಇವ್ರದ್ದು ನೆಗೆಟಿವ್ ಅಲ್ಲಿ ಇದೆ 0.461 ಇದೆ, -0.461. ಸೊ ಈ ನೆಟ್ ರನ್ ರೇಟ್ನ ಕ್ರಾಸ್ ಮಾಡಬೇಕು ಪಾಕಿಸ್ತಾನದವರು ಅಂತಂದ್ರೆ, ನ್ಯೂಜಿಲ್ಯಾಂಡ್ ಅವರು ನೆಟ್ ರನ್ ರೇಟ್ನ ಕ್ರಾಸ್ ಮಾಡಬೇಕು ಅಂತಂದ್ರೆ ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಅಂತಂದ್ರೆ ಟಾಸ್ ಗೆದ್ರೆ ನನ್ನ ಪ್ರಕಾರ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ನೋಡ್ತಾ ಇರ್ತಾರೆ ಪಾಕಿಸ್ತಾನದವರು. ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಚೇಸ್ ಮಾಡೋದಕ್ಕಿಂತ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಅಂತಂದ್ರೆ 65 ರನ್ ಮಾರ್ಜಿನ್ ಇಂದ ಅಥವಾ ಅದಕ್ಕಿಂತ ಜಾಸ್ತಿಯಿಂದ, 65 ಮಿನಿಮಮ್, 65ಕ್ಕಿಂತ ಜಾಸ್ತಿ ರನ್ ಮಾರ್ಜಿನ್ ಇಂದ ಇವರು ಗೆಲ್ಲಬೇಕಾಗುತ್ತೆ. ಎನಿಥಿಂಗ್ ಅಬೋವ್ 64 ರನ್ಸ್ ಇವ್ರನ್ನ ಸೆಮಿಫೈನಲ್ಗೆ ಕರ್ಕೊಂಡೋಗಿ ಬಿಡುತ್ತೆ. ಎನಿಥಿಂಗ್ ಬಿಲೋ 55 ರನ್ ಆಗಿರಲಿ, 60 ರನ್ ಆಗಿರಲಿ, ಇವ್ರನ್ನ ಸೆಮಿಫೈನಲ್ಗೆ ಕರ್ಕೊಂಡು ಹೋಗೋದಿಲ್ಲ. 65ಕ್ಕಿಂತ ಜಾಸ್ತಿ ರನ್ ಮಾರ್ಜಿನ್ ವಿಕ್ಟರಿ ಆಯಿತು ಅಂತಂದರೆ ಮಾತ್ರ ಇವರಿಗೆ ಸೆಮಿಫೈನಲ್ ಪ್ರವೇಶ ಇರುತ್ತೆ. ಇದು ಅವರಿಗೆ ಕ್ಲಿಯರ್ ಕಟ್ ಕ್ಲಾರಿಟಿ ಇದೆ. ಮ್ಯಾಚ್ಗಿಂತ ಮುಂಚೆನೇ ಕ್ಲಿಯರ್ ಕಟ್ ಕ್ಲಾರಿಟಿ ಇದೆ. ನಾವು ಅದ್ದೂರಿಯಾಗಿ ಆಡಬೇಕು, ಒಡಿ ಆಟನೇ ಆಡಬೇಕು. ಈ ಮ್ಯಾಚಲ್ಲಿ ನಾವು ತಿಣ್ಕಾಡಂಗಿಲ್ಲ, ತಡೆದಾಡಂಗಿಲ್ಲ. ಬಾಬಾರಜಂಗ್ ಮೆಟ್ಗಿಟ್ ತಗೊಂಡು ಎಸ್ಬಿಡ್ತಾರೆ ಅಷ್ಟೇ ಅಲ್ಲಿಂದನೇ. ನೀನು ತಡೆದಾಡ್ಕೊಂಡು 20 ಬಾಲ್ಗೆ 20 ಹೊಡ್ಕೊಂಡು ನಿಂತ್ಕೊಂಡೆ ಅಂತಂದರೆ ಬಾಬಾರಜ ಮಾಡಿಸ್ತಾರೋ ಆಡ್ಸಲ್ಲ ಈ ಮ್ಯಾಚ್ ಗೊತ್ತಿಲ್ಲ. ಟುಕು ಅವೆಲ್ಲ ಇಲ್ಲಾಗರು. ಒಡಿ ಆಟ ಆಡಬೇಕು. ಡೋ ಆಡೇ ಮ್ಯಾಚ್ ಇದು. ನೀನು ಸ್ಟ್ರೈಕ್ ರೇಟಲ್ಲೇ ಆಡಬೇಕು, ಒಳ್ಳೆ ಸ್ಟ್ರೈಕ್ ರೇಟಲ್ಲೇ ಆಡಬೇಕು. ಇಲ್ಲ ಅಂದರೆ ನೀನು ಸುಮ್ಮನೆ ಗೆದ್ದೆ ಅಂದರೆ ಯೂಸೇ ಇಲ್ಲ. ಇದು ಸುಮ್ಮನೆ ಗೆಲ್ಲಕ್ಕೆ ನೋಡ್ತಾನೂ ಇರೋದಿಲ್ಲ ಪಾಕಿಸ್ತಾನದವರು. ಅವ್ರು ಕ್ವಾಲಿಫೈ ಆಗೋದಕ್ಕೆ ನೋಡ್ತಾ ಇರೋದು. ಇಲ್ಲ ಅಂದರೆ ಉಣ್ಕೊಂಡು ಹೋಗ್ಲಿ, ಸೋತ್ರ ಸೋಲ್ಲಿ, ಇಲ್ಲ ಅಂದರೆ ಗೆದ್ರೆ ಅದ್ದೂರಿಯಾಗಿ ಗೆಲ್ಲಿ. ಇಷ್ಟೇ ಬೇಕಾಗಿರೋದು ಇವಾಗ ಪಾಕಿಸ್ತಾನದವರಿಗೆ. ಆ್ಯಂಡ್ ಇನ್ ಕೇಸ್ ಏನಾದರೂ ಪಾಕಿಸ್ತಾನದವರು ನಾವೇನಾದ್ರು ಚೇಸ್ ಮಾಡ್ತೀವಿ ಅಂತ ಏನಾದ್ರು ಚೇಸ್ ಮಾಡೋದಕ್ಕೆ ಬಂದರು ಅಂತ ಅನ್ಕೊಳ್ಳಿ, ಅವಾಗ ಟಾಸ್ ಗೆದ್ಬಿಟ್ಟು ಚೇಸ್ಗಳು ಒಪ್ಕೊಂಡ್ರು ಅಂತ 13 ಓವರ್ ಒಳಗಡೆ ಹೊಡಿಬೇಕು. ಎಷ್ಟೇ ಟಾರ್ಗೆಟ್ನ ಕೊಡಲಿ ಇವರು.
200ನ ಕೊಡಲಿ ಟಾರ್ಗೆಟ್ ಅವ್ರು ಶ್ರೀಲಂಕಾದವರು, 200ನ ಕೊಟ್ಟರು ಕೂಡ 13 ಓವರ್ಗೆ ಹೊಡಿಬೇಕು. ಬಟ್ ಇದೇನೋ ನಮಗೆ ಅಷ್ಟೊಂದು ಕನ್ವಿನ್ಸಿಂಗ್ ಅನಿಸಲ್ಲ ಚೇಸ್ ಮಾಡ್ಬೇಕಾದ್ರೆ 13 ಓವರ್ಗೆ ಒಳಗೆ ಹೊಡೆಯುವಂಥದ್ದು. ಗೊತ್ತಿಲ್ಲ, ಏನಾದ್ರು ಲೋ ಟಾರ್ಗೆಟ್ ಕೊಟ್ಟರು ಅಂದರೆ ಹೊಡೆದ್ರು, ಏನಾದ್ರು 150 140 ಈ ಥರ ಕೊಟ್ಟರು ಅಂತಂದರೆ ಬೇಗ 13 ಓವರ್ಗೆ ಹೊಡೆದ್ರು. ಆ ಥರ ಒಂದು ಪಾಸಿಬಿಲಿಟಿನೂ ಕೂಡ ಇದೆ, ಇಲ್ಲ ಅಂತಲ್ಲ. ಬಟ್ ಏನಾದ್ರು 200 ರನ್ ಟಾರ್ಗೆಟ್ ಏನಾದ್ರು ಕೊಟ್ಟರು ಅಂತಂದರೆ ಅವಾಗ ಹೊಡೆಯೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಬ್ಯಾಟಿಂಗ್ ಫಸ್ಟ್ ಆದರೆ ಸ್ವಲ್ಪ ಕಂಫರ್ಟಬಲ್ ಆಗಿ ಇರ್ಬೋದು ಅಂತ ನಾನು ಹೋಪ್ ಮಾಡ್ತಾ ಇದ್ದೀನಿ. ಇವರೇನಾದ್ರು 200 ಅಬೌವ್ ಟಾರ್ಗೆಟ್ನ ಕೊಟ್ಟರು ಅಂತಂದರೆ ಅವರಿಗೆ ಪ್ರೆಷರ್ ತೊಗೊಂಡು ಬೇಗ ಔಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಶ್ರೀಲಂಕಾ ಚಾಕಚಕ್ಯತೆನೂ ಕೂಡ ಉಪಯೋಗಿಸ್ಬೋದು. ನೀವು ಬರ್ತೀರಾ, ನಾವು ಕರ್ಕೊಂಡು ಹೋಗ್ತೀವಿ ನಮ್ಮ ಜೊತೆನೆ ಅಂತ. ಅವರು ಇಲ್ಲಾಗಿರೋ ಪ್ರೆಷರ್ ತಗೊಳ್ಳಲ್ಲ, ಬದನೆಕಾಯಿ ತಗೊಳ್ಳಲ್ಲ, ನಾವು ಸೋತ್ರೂ ಪರವಾಗಿಲ್ಲ, ನಿಧಾನಕ್ಕೆ ಆಡ್ಕೊತೀವಿ, ನಾವು ನಿಧಾನಕ್ಕೆ ಎಷ್ಟಾಗುತ್ತೋ ಅಷ್ಟು ಸ್ಕೋರ್ ಮಾಡ್ಕೊತೀವಿ, ನಿಮ್ಮನ್ನ ಎಳ್ಕೊಂಡು ಹೋಗ್ತೀವಿ, ಉಣಿಸ್ತೀವಿ ನಿಮಗೆ ಅಂತ ಅವ್ರು ಆ ಥರ ಕೂಡ ಯೋಚನೆ ಮಾಡಿದ್ರು ಮಾಡ್ಬೋದು. ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ಒಟ್ಟಿನಲ್ಲಿ ಇರೋದು ಇಷ್ಟೇ. ಫಸ್ಟ್ ಬ್ಯಾಟಿಂಗ್ ಆಡ್ತಾವ್ರೆ ಅಂತಂದರೆ 65 ರನ್ ಮಾರ್ಜಿನಿಂದ ಅದಕ್ಕಿಂತ ಜಾಸ್ತಿ ಮಾರ್ಜಿನಿಂದ ಗೆಲ್ಲಬೇಕಾಗುತ್ತೆ. ಸೆಕೆಂಡ್ ಬ್ಯಾಟಿಂಗ್ ಆಡ್ತಾವ್ರೆ ಅಂದರೆ 13 ಓವರ್ಗಿಂತ ಒಳಗಡೆ ಗೆಲ್ಲಬೇಕಾಗುತ್ತೆ. ನೋಡೋಣ ಅದೇನಾಗುತ್ತೆ ಕತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.